ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಕ್ಕಂಥದ್ದು. ಈ ಸ್ಕೂಲು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂಡರ್ದಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಏಕಲವ್ಯ ಮಾಡೆಲ್ಸ್ ರೆಸಿಡೆನ್ಷಿಯಲ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮಿನೇಷನ್ 2025 ಈ ಒಂದು ಹುದ್ದೆಗಳು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೋಸ್ಟ್ ಇವೆ, ಆಮೇಲೆ ಸಿಲೆಬಸ್ ಏನು, ಆಯ್ಕೆ ಮಾಡುವ ವಿಧಾನ ಮತ್ತು ಅದಕ್ಕೆ ಅರ್ಹತೆ ಏನು, ಕ್ವಾಲಿಫಿಕೇಷನ್ ಏನು, ಹೀಗೆ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿ ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಯಾರೂ ಕೂಡ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದಾಗ ಮಾತ್ರ ತಮಗೆ ಅರ್ಥ ಆಗ್ತಕ್ಕಂಥದ್ದು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಯಾರು ನಮ್ಮ SS ಶೆಟ್ಟಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಹೊಸ ನೋಟಿಫಿಕೇಷನ್ ಆ ಒಂದು ಪ್ರಕಟಣೆಗಳು ತಮಗೆ ತಿಳಿಸ್ತಾ ಇದ್ದೀನಿ. ಈಗ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದು. ಫಸ್ಟು ಇಂಟ್ರೊಡಕ್ಷನ್, ಅದರಲ್ಲಿ ಇಂಪಾರ್ಟೆಂಟ್ ಆಫ್ ಇನ್ಫಾರ್ಮೇಷನ್ ಎಟ್ ದ ಗ್ಲಾನ್ಸ್ ಈ ಪುಟದಲ್ಲಿ, ಆಮೇಲೆ ಈ ಒಂದು ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ, ಅಲ್ಲಿ ಏನೇನು ಒಳಗೊಂಡಿರ್ತದೆ, ಈ ಒಂದು ಪೋಸ್ಟ್ ಡೀಟೇಲ್ಸ್ ಆ್ಯಂಡ್ ಲೆವೆಲ್ ಆಫ್ ಪೇಮೆಂಟ್ ಬಗ್ಗೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನು, ಮಾರ್ಕಿಂಗ್ ಸ್ಕೀಮ್ ಮತ್ತು ಸಿಲೆಬಸ್ ಆ್ಯಂಡ್ ಎಕ್ಸಾಮಿನೇಷನ್, ಜನರಲ್ ಇನ್ಸ್ಟ್ರಕ್ಷನ್ಸ್, ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಕ್ಯಾಂಡಿಡೇಟ್ಸ್, ರೂಟ್ ವರ್ಕ್, ಇಂಥ ಹಲವಾರು ಪ್ರಶ್ನೆಗಳು. ಅದರ ಜೊತೆಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಆ್ಯಂಡ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು 22ರಿಂದ 23 ಪುಟಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಎಲಿಜಿಬಿಲಿಟಿ ಕ್ರೈಟೇರಿಯಾ, ಏಜ್ ರಿಲೇಷನ್ಶಿಪ್ ಪಾಲಿಸಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ್ಯಂಡ್ ರಿಸರ್ವೇಷನ್ ಪಾಲಿಸಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ನಾನ್ ಕ್ರಿಮಿನಲ್ ಲಾಯರ್ಸ್, ಫೆಸಿಲಿಟಿ ಫಾರ್ ದ PWBD ಕ್ಯಾಂಡಿಡೇಟ್ಸ್. ಈ ವಲಯದಲ್ಲಿ ಆ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಅನ್ಫೇರ್ ದ ಮೀನ್ಸ್ ಪ್ರಾಕ್ಟೀಸ್ ಆ್ಯಂಡ್ ದ ಬ್ರಾಂಚ್ ಆಫ್ ದ ಎಕ್ಸಾಮಿನೇಷನ್ ರೂಲ್ಸ್ ಏನಿದೆ ಆ ರೂಲ್ಸ್ ಬಗ್ಗೆ ಡೆಫಿನಿಷನ್ ಆ್ಯಂಡ್ ಅನ್ಫೇರ್ ಮೀನ್ಸ್ ಪ್ರಾಕ್ಟೀಸ್, ಇಂಥ ಹಲವಾರು ಮಾಹಿತಿ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥದ್ದು. ಈಗ ನೋಡಿ ಈ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ದಲ್ಲಿ ಏನಿದೆ ಅಂತಕ್ಕಂಥದ್ದು ಆ ಒಂದು ಮಾಹಿತಿ ತಮಗೆ ಈ ಒಂದು ಮಾಹಿತಿಯಲ್ಲಿ ತಾವುಗಳು ಎಸ್ಟಿಬ್ಲಿಷನ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ಗಳು ಫಾರ್ ಎಲಿಜಿಬಿಲಿಟಿ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ಇಂಡಿಯನ್ ಸಿಟಿಜನ್ ಆ್ಯಂಡ್ ರಿಕ್ವೈರ್ಮೆಂಟ್ ಡೈರೆಕ್ಟರ್ ಬೇಸಿಕ್ ಆಫ್ ದ ಪೋಸ್ಟ್ ಪ್ರಿನ್ಸಿಪಲ್, post graduate teacher, trainer teacher, graduate teacher and hostel warden, male and female, female staff nurse, accountancy, junior
ಸೆಕ್ಯೂರಿಟಿ ಅಸಿಸ್ಟೆಂಟ್, ಈ ಲ್ಯಾಬ್ ಅಟೆಂಡರ್, ಈ ಬಗ್ಗೆ ಈ ಒಂದು ಎಲ್ಲ ಮಾಹಿತಿಗಳು ಈ ಒಂದು ಇದರಲ್ಲಿ ನಾವು ನೋಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಎಟ್ ದ ಗ್ಲಾಸ್ ಅಲ್ಲಿ ನೋಡುವಾಗಿದ್ದರೆ ಇಲ್ಲಿ ನೋಡಿ, ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ಮ್, ಫೀ ಪೇಬಲ್ ಫಾರ್ ಏಕಲವ್ಯ ಸ್ಕೂಲ್, ಕಾಲೇಜ್ ಆ್ಯಂಡ್ ಹಾಸ್ಟೆಲ್ಸ್ ಇತ್ಯಾದಿ ಬಗ್ಗೆ ತಾವುಗಳನ್ನು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಸಮರಿ ಆಫ್ ದ ಫೀ ಈಸ್ ಅಂಡರ್ ಅಂತ, ಈ ಫೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಇಲ್ಲಿ ಫಾರ್ ದ ಫಿಮೇಲ್ ಆ್ಯಂಡ್ SC ST ಆ್ಯಂಡ್ PW ಕ್ಯಾಂಡಿಡೇಟ್ಸ್ಗಳಿಗೆ ಇದರ ಮಾಹಿತಿ ತಮಗೆ ನೋಡಿ. ಪೋಸ್ಟ್ ನೇಮ್ ಇದೆ, ಅಪ್ಲಿಕೇಶನ್ ಫೀ, ಪ್ರೊಸೆಸಿಂಗ್ ಫೀ ಆ್ಯಂಡ್ ಟೋಟಲ್ ಫೀ. ಇಲ್ಲಿ ಪ್ರಿನ್ಸಿಪಲ್ ಇದ್ದವರಿಗೆ ಅಪ್ಲಿಕೇಶನ್ ಫೀ ಇಲ್ಲ, ಬಟ್ ಪ್ರೊಸೆಸಿಂಗ್ ಫೀ ಅಂತ ತೊಗೊಳ್ತಾರೆ, 500 ರೂಪಾಯಿ, ಟೋಟಲ್ 5. PGT ಆ್ಯಂಡ್ TGTS ಅಂದರೆ PGT ಅಂತಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್. ಇಲ್ಲಿ ಇವರು 11ರಿಂದ 11 to 12 ಮಕ್ಕಳಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಆ್ಯಂಡ್ ಟ್ರೈನಿಂಗ್ ಗ್ರ್ಯಾಜುಯೇಟ್ ಟೀಚರ್ಸು ಇವರೇನಿದೆ 6 to 10 ವರ್ಗದ ವಿದ್ಯಾರ್ಥಿಗಳಿಗೆ ಹೇಳಬೇಕಾಗಿರ್ತಕ್ಕಂಥದ್ದು. ಇವ್ರಿಗೆ ಕೂಡ ಅಪ್ಲಿಕೇಶನ್ ಫೀ ಇಲ್ಲ, 500 ರೂಪಾಯಿ, ಟೋಟಲ್ 500 ರೂಪಾಯಿ. ನಾನ್ ಟೀಚಿಂಗ್ ಸ್ಟಾಫ್ ಅಂತಂದರೆ ಟೀಚಿಂಗ್ ಬೋಧಕೇತರ ಹುದ್ದೆಗಳಂತ ನಾವು ಕರಿತೇವೆ, ಇವರಿಗೂ ಕೂಡ ಫೀಸ್ 500 ಟೋಟಲ. ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದ ಫಿಮೇಲ್ SC ST ಆ್ಯಂಡ್ PW ಕ್ಯಾಂಡಿಡೇಟ್ಸ್, ಅದರ್ ಕ್ಯಾಂಡಿಡೇಟ್ಸ್ ಅಂಥವರಿಗೆ ನೋಡಿ, ಪ್ರಿನ್ಸಿಪಲ್ದವರಿಗೆ 2000 ರೂಪಾಯಿ ಫೀಸ್ ಇದೆ, ಪ್ರೊಸೆಸಿಂಗ್ ಫೀ 500, ಒಟ್ಟು 250. ಈ PGT ಮತ್ತು TGTs 1500, 500, 2000. ನಾನ್ ಟೀಚಿಂಗ್ ಸ್ಟಾಫ್ 1000, 500, 1500. ಇದು ಅದರ್ಸ್ ಕ್ಯಾಂಡಿಡೇಟ್ಸ್ಗಳಿಗೆ, ಅದು ಫಿಮೇಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅದರ್ಸ್ ಕ್ಯಾಂಡಿಡೇಟ್ಗಳಿಗೆ. ಈ ರೀತಿಯಾಗಿ ನಾವು ಮುಂದೆ ನೋಡು ಹೋಗಿದರೆ ಏನು ಈ ಡೌನ್ಲೋಡ್ ಫಾರ್ ದ ಸಿಟಿ ಅಲಾಟೆಡ್ ವಿತ್ ದ ಡೇಟಾ ಆಫ್ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್, ಈ ಒಂದು NESET ವೆಬ್ಸೈಟಿಗೆ 1112ದಲ್ಲಿ ನಾವು ಚೆಕ್ ಮಾಡಬೇಕು. ಅಲ್ಲೇ ಕೊಡ್ತಾರೆ ಡೇಟ್ ಆಫ್ ಎಕ್ಸಾಮಿನೇಷನು, ಸೆಂಟರ್ ಎಕ್ಸಾಮಿನೇಷನು, ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್. ಅದ್ರ ಜೊತೆಗೆ ಈ ವಿಲ್ ಬಿ ನೋಟಿಫೈಡ್, ಏನಾದರೂ ಹೊಸ ನೋಟಿಫೈಡ್ ಇದ್ದರೆ ಇದರಲ್ಲಿ ನಾವು ಪರೀಕ್ಷಿಸ್ಕೊಳ್ಬೇಕಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೂ ಇದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನನ್ನು ಹಾಗಿದ್ರೆ, ಈ ಒಂದು ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ವೇಕೆನ್ಸಿ ಇವೆ ಅಂತಕ್ಕಂಥದ್ದು ನಾವು ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮಿನೇಷನ್ ಅಂದಾಗ ಇಲ್ಲಿ ನೋಡಿ, ಈ ಪೋಸ್ಟ್ ಬಂದುಬಿಟ್ಟು ಪ್ರಿನ್ಸಿಪಲ್ ಪೋಸ್ಟು ವೇಕೆನ್ಸಿ 225 ಇದೆ, PGTC 1460 ಇದೆ, TGTC 3962 ಇದೆ. ಆಮೇಲೆ ಫಿಮೇಲ್ ಸ್ಟಾಫ್ ನರ್ಸಿಂಗ್ 550 ಇದೆ, ಹಾಸ್ಟೆಲ್ ವಾರ್ಡನ್ 635 ಇದೆ, ಅಕೌಂಟೆನ್ಸಿ 61 ಇದೆ, ಹಾಗೆ ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ 228 ಇದೆ, ಲ್ಯಾಬ್ ಅಟೆಂಡ್ 140 ಒಟ್ಟು ಪೋಸ್ಟ್ಗಳನ್ನು ಹೋಗಿದರೆ 7262 ವೇಕೆನ್ಸಿಗಳನ್ನು ಕರೆದಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಗ್ರೂಪ್ A ಅಂತ. ಈ A ಗ್ರೂಪ್ದಲ್ಲಿ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರೂಪನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲಿ OBC ಒಟ್ಟಾರೆ
ಈ ಒಂದು ಟೋಟಲ್ ಪೋಸ್ಟ್ಗಳು 225 ಇದೆ. ಅದರಲ್ಲಿ ಎಸ್ ಟಿದವ್ರ ವರ್ಗೀಕರಣ, ಎಸ್ ಸಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಈ ಒಂದು ಪೋಸ್ಟ್ಗಳು ಈ ರೀತಿ ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ರೂಪ್ ಬಿ ಅಂತ ಕರಿತೇವೆ ಇದಕ್ಕೆ. ಇಲ್ಲಿ ಸೀರಿಯಲ್ ನಂಬರ್ ಇದೆ, ಸಬ್ಜೆಕ್ಟ್ ಇದೆ, ಟೋಟಲ್ ಇದೆ. ಈ ರೀತಿ ಕ್ಯಾಟಗಿರಿ ವೈಸ್ಗಳು ವೇಕೆನ್ಸಿಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಾನು ಟೋಟಲ್ ಅಷ್ಟನ್ನೇ ಮಾತಾಡ್ತಾ ಇದ್ದೇನೆ. ಇಲ್ಲಿ ತಮಗೆ ಮಾಹಿತಿ: ಇಂಗ್ಲೀಷ್ 112, ಹಿಂದಿ 81, ಮ್ಯಾಥ್ಸ್ 134, ಕೆಮಿಸ್ಟ್ರಿ 169, ಫಿಸಿಕ್ಸ್ 198, ಬಯಾಲಜಿ 99, ಹಿಸ್ಟ್ರಿ 140, ಜಿಯೋಗ್ರಫಿ 98, ಕಾಮರ್ಸ್ 120, ಎಕನಾಮಿಕ್ಸ್ 155, ಕಂಪ್ಯೂಟರ್ ಸೈನ್ಸ್ 154. ಒಟ್ಟಾರೆ 14,460 ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ಗಳನ್ನು ಕರೆದಿರ್ತಕ್ಕಂಥದ್ದು. ಅದರಲ್ಲಿ ಮತ್ತೆ ಟಿ ಜಿ ಟಿ ಗ್ರೂಪ್ ಸಿ ಅಂತ ಕರಿತೇವೆ ಇದಕ್ಕೆ. ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಂದರೆ ಟ್ರೈನಿಂಗ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಇವರು 6 to 10ವರೆಗೆ ಹೇಳ್ತಕ್ಕಂಥ ಟೀಚರ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಹಿಂದಿಯಲ್ಲಿ ಟೋಟಲ್ 424, ಇಂಗ್ಲೀಷ್ 395, ಮ್ಯಾಥ್ಸ್ 381, ಸೋಷಿಯಲ್ ಸ್ಟಡೀಸ್ 392, ಸೈನ್ಸ್ 408, ಕಂಪ್ಯೂಟರ್ ಸೈನ್ಸ್ 550. ಒಟ್ಟಾರೆ 2,550 ಪೋಸ್ಟ್ಗಳನ್ನು ಈ ಒಂದು ಪಿ ಜಿ ಡಿ ಸಿ ಕೋರ್ಸ್ಗಳನ್ನು ಕರೆದಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಒಂದು ಟ್ರೈನರ್ ಗ್ರ್ಯಾಜುಯೇಟ್ ಟೀಚರ್ ರೀಜ್ನಲ್ ಲ್ಯಾಂಗ್ವೇಜ್ಗಳು ಗ್ರೂಪ್ ಸಿಯಲ್ಲಿ ಅವ್ರವ್ರ ಪ್ರಾದೇಶಿಕ ಭಾಷೆಯಲ್ಲಿ ಎಷ್ಟೆಷ್ಟು ವೇಕೆಂಟನ್ನು ಕರೆದಿದ್ದಾರೆ ಅಂತಕ್ಕಂಥದ್ದು ಈ ರೀತಿ ಕೊಟ್ಟಿರ್ತಕ್ಕಂಥ ನಂಬರ್ ಆಫ್ ವೇಕೆನ್ಸಿಗಳು. ಈಗ ಈ ಒಂದು ನೋಡಿ, ನಮ್ಮ ಬೇರೆ ಬೇರೆ ರಾಜ್ಯಗಳಿಗೆ ಈ ವೇಕೆನ್ಸಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಕನ್ನಡ ಭಾಷೆ ಕರ್ನಾಟಕಕ್ಕೆ 6 ವೇಕೆನ್ಸಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಪ್ರಾದೇಶಿಕ ಭಾಷೆಯಲ್ಲಿ ಟೀಚರ್ಸ್ಗಳನ್ನು ತಗೊಳ್ತಕ್ಕಂಥದ್ದು. ಅದೇ ರೀತಿ ಈ ಟಿ ಜಿ ಟಿ ಕ್ಯಾಟಗಿರಿ ವೈಸ್ ಟೀಚರ್ ಗ್ರೂಪ್ಸ್ ಬಿಯಲ್ಲಿ ಸಬ್ಜೆಕ್ಟ್ ಮ್ಯೂಸಿಕ್ಕು, ಆರ್ಟ್ಸು, ಪಿ ಟಿ ಫಿಮೇಲು, ಪಿ ಟಿ ಮಾಸ್ಟರ್ ಮೇಲು, ಫಿಮೇಲು, ಲೈಬ್ರರಿ. ಟೋಟಲ್ ಇವರನ್ನು 1,180 ಪೋಸ್ಟ್ಗಳನ್ನು ಕರೆದಿರ್ತಕ್ಕಂಥದ್ದು. ಹೀಗೆ ನಾನ್ ಟೀಚಿಂಗ್ ಪೋಸ್ಟ್ಗಳು. ಈ ನಾನ್ ಟೀಚಿಂಗ್ ಅಂತಂದರೆ ಈ ಒಂದು ಬೋಧಕೇತರ ಸಿಬ್ಬಂದಿಗಳಂತ ಕರಿತೇವೆ. ಇಂಥವರು ಹಾಸ್ಟೆಲ್ ವಾರ್ಡನ್ ಮೇಲು 346, ಹಾಸ್ಟೆಲ್ ವಾರ್ಡನ್ ಫಿಮೇಲು 289, ಫಿಮೇಲ್ ಸ್ಟಾಫ್ ನರ್ಸು 550, ಅಕೌಂಟೆನ್ಸಿ 61, ಜೂನಿಯರ್ ಸೆಕ್ಯೂರಿಟರಿ ಅಸಿಸ್ಟೆಂಟ್ 228, ಹಾಗೆ ಲ್ಯಾಬ್ ಅಟೆಂಡೆನ್ಸ್ 146. ಒಟ್ಟಾರೆ ಈ ನಾನ್ ಟೀಚಿಂಗ್ದವರಿಗೆ 1,620 ಪೋಸ್ಟ್ಗಳನ್ನು ವೇಕೆಂಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಡೀಟೇಲ್ ಆಫ್ ಫಂಕ್ಷನ್ ರಿಕ್ವೈರ್ಮೆಂಟ್ ಫಾರ್ ಸುಟೇಬಲ್ ಕ್ಯಾಟಗಿರಿ ಪಿ ಡಬ್ಲ್ಯೂ ಫಾರ್ ಟೀಚರ್ ಆ್ಯಂಡ್ ನಾನ್ ಟೀಚಿಂಗ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಒಂದು ಫಂಕ್ಷನ್ ರಿಕ್ವೈರ್ಮೆಂಟ್ ಏನಿದೆ, ಆಮೇಲೆ ಸುಟೇಬಲ್ ಕ್ಯಾಟಗಿರಿ ಆ್ಯಂಡ್ ಬೆನ್ಮಾರ್ಕ್ ಡಿಸೆಬಿಲಿಟಿ, ಈ ಒಂದು ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ವರ್ಗದವರು ಮತ್ತು ಯಾವ್ಯಾವ ಒಂದು ದಿವ್ಯಾಂಗಕ್ಕೆ PHP ಆಗಿರ್ಬೋದು, ಎಕನಾಮಿಕಲ್ ವೀಕರ್ ಸೆಕ್ಷನ್ ಆಗಿರ್ಬೋದು, ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರಿಬಲ್ಸ್, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಆಮೇಲೆ ಮೇಲು, ಫಿಮೇಲು, ಹ್ಯಾಂಡಿಕ್ಯಾಪ್ಟು, ಈ ಎಲ್ಲ ಈ ಏರಿಯಾದಲ್ಲಿ ಬರ್ತಕ್ಕಂಥವು ಅವು ವರ್ಗೀಕರಣ ಮಾಡಿ ತಮಗೆ ಹೇಳಿರ್ತಕ್ಕಂಥದ್ದು ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಎಷ್ಟು ಅಂತ. ಅದು ಕೂಡ ಇಲ್ಲಿ ಕೂಡ ಅದೇ ಸೇಮ್ ಒಂದು
ಮಾಹಿತಿಯನ್ನು ತಮಗೆ ಕೊಟ್ಟಿರ್ತಕ್ಕಂಥದ್ದು. ಟೀಚಿಂಗ್ ಪೋಸ್ಟ್ಗೆ ಸಂಬಂಧಪಟ್ಟವ್ರದ್ದು ಅವರೊಂದು ಕೆಟಗಿರಿ ಆಗಿರ್ಬೋದು ಅಥವಾ ಬೆನ್ಮಾರ್ಕ್ ಡಿಸೆಬಿಲಿಟಿ ಏನು ಹ್ಯಾಂಡಿಕ್ಯಾಪ್ಟರ್ ಅವ್ರು ಯಾವ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಒಂದು ಏರಿಯಾದಲ್ಲಿ, ಮತ್ತು ಸಬ್ಜೆಕ್ಟ್ ವೈಸನ್ನು ಕೊಟ್ಟಿರ್ತಕ್ಕಂಥದ್ದು ತಾವುಗಳನ್ನು ತಿಳ್ಕೊಳ್ಬೇಕಾಗಿದ್ದು. ಇಲ್ಲಿ ಅದರ ಅಬ್ಸರ್ವೇಷನ್ ಯೂಸ್ಡ್ ಏನಿದೆ ಈ ಕೊಟ್ಟಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಬಹಳ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ತಾವುಗಳನ್ನು ತಿಳ್ಕೊಳ್ಬೇಕಾಗಿರ್ತಕ್ಕದ್ದು. ಅದ್ರ ಜೊತೆಗೆ ಇಲ್ಲಿ ಪೋಸ್ಟ್ ಡೀಟೇಲ್ಸ್ ಆ್ಯಂಡ್ ಲೆವೆಲ್ ಆಫ್ ಪೇಬಲ್ ಅಂದರೆ ಸ್ಯಾಲ್ರಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಸ್ಯಾಲ್ರಿ ವಿಷಯ ಬಂದು ನೋಡಿದಾಗ ಪೋಸ್ಟ್ ಡೀಟೇಲ್ಸ್ ಪ್ರಿನ್ಸಿಪಲ್ಗೆ ಯಾವುದೇ ಸಬ್ಜೆಕ್ಟ್ ಕೊಟ್ಟಿಲ್ಲ. ಈ ಪೇ ಮೆಟ್ರಿಕ್ಸ್ ಅಂತ ಲೆವೆಲ್ 12 ಕೊಡ್ತಾರೆ. ಅವರಿಗೆ 78,800 ರೂಪಾಯಿಲಿಂದ 2,09,200 ರೂಪಾಯಿಗೆ ಪ್ರಿನ್ಸಿಪಲ್ ಪೋಸ್ಟಿಗೆ ಒಂದು ಸ್ಯಾಲ್ರಿ ಇರ್ತಕ್ಕಂಥದ್ದು. ಅದೇ ಪೋಸ್ಟ್ ಗ್ರ್ಯಾಜುಯೇಟ್ ಅಂತಂದರೆ 12ನೇ ವರ್ಗದ ಒಂದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದಕ್ಕೆ ಈ ಎಲ್ಲ ಸಬ್ಜೆಕ್ಟ್ದವರಿಗೆ, ಅಂದರೆ ಈ ಕೊಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ದವರಿಗೆ ಲೆವೆಲ್ 8 ಸ್ಕೇಲ್ ಇರ್ತಕ್ಕಂಥದ್ದು. ಇವರಿಗೆ 47,600ರಿಂದ ಸ್ಟಾರ್ಟ್ ಆಗಿ 1,51,100ವರೆಗೆ ಈ ಒಂದು ಸ್ಯಾಲ್ರಿ ಕೊಡ್ತಕ್ಕಂಥದ್ದು. ಅದೇ ರೀತಿ ಇಲ್ಲಿ TGT ಅಂತಂದರೆ ಟ್ರೈನಿಂಗ್ ಗ್ರ್ಯಾಜುಯೇಟ್ ಟೀಚರ್ಸ್ಗೆ 6 to 10 ಅಂದರೆ 6 to 10 ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಈ ಸಬ್ಜೆಕ್ಟನ್ನು ಒಳಗೊಂಡಿರ್ತಕ್ಕಂಥವರಿಗೆ ಲೆವೆಲ್ 7 44,900 ಮತ್ತು 1,42,400 ಹೀಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಟೀಚರ್ ಮೇಲು ಫಿಮೇಲ್ ಆಗಿರ್ಬೋದು, ಅವರಿಗೆ ಇಲ್ಲಿ ನೋಡಿ ಅವ್ರು ಕೊಡ್ತಕ್ಕಂಥ ಇಲ್ಲಿ ಹಾಸ್ಟೆಲ್ ವಾರ್ಡನ್ನು ಮೇಲು ಫಿಮೇಲು ಅವ್ರವ್ರ ಲೆವೆಲ್ ತಕ್ಕಂತೆ ಈ ಒಂದು ಸ್ಯಾಲ್ರಿಯನ್ನು ಕೂಡ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್, ಮೋಡ್ ಆಫ್ ಎಕ್ಸಾಮಿನೇಷನ್, ಇಲ್ಲಿ ತಾವುಗಳು MCQ ಕ್ವಶನ್ಗಳಿರ್ತವೆ. OMR ಬೇಸ್ಡ್ ಪೆನ್ನು ಪೇಪರು ಮೋಡ್ ವಿಲ್ ಬಿ ಟ್ರೀಡ್. ಸೆಕೆಂಡ್ ವಿಲ್ ಬಿ ಕಾಂಬಿನೇಷನ್ ಆಫ್ ದ ಡಿಸ್ಕ್ರಿಪ್ಟಿವ್ ವಿವರಣೆ ಆಗಿರ್ತಕ್ಕಂಥದ್ದು. ಕ್ವಶನ್ ಪೇಪರ್ MCQ OMR ಬೇಸ್ಡ್ ಮಾಡೆಲ್ ಆಫ್ಟರ್. ಈ ರೀತಿ ಅವರು ಪೋಸ್ಟ್ಗಳಿಗೆ ಏನಿರ್ತದೆ ಅಂತಂದರೆ ಇಂಟರ್ವ್ಯೂ ಇರ್ತಕ್ಕಂಥದ್ದು, ಪ್ರಿನ್ಸಿಪಲ್ ಆ್ಯಂಡ್ ಸ್ಕಿಲ್ ಟೆಸ್ಟಿಂಗ್ ಇರ್ತಕ್ಕಂಥದ್ದು, ಪೋಸ್ಟ್ ಜೂನಿಯರ್ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇಂಥ ಎಲ್ಲ ಒಂದು ಪರೀಕ್ಷೆಗಳನ್ನು ಒಂದು MCQ ಬೇಸ್ಡ್ ಮೇಲೆ ಇರ್ತಕ್ಕಂಥದ್ದು ತಾವು ಹೇಳಿದ್ದಾರೆ. ಅದ್ರ ಜೊತೆಗೆ ಚಾಯ್ಸ್ ಆಫ್ ದ ಮೀಡಿಯಮ್ ಆಫ್ ಕ್ವಶನ್ ಎಕ್ಸಾಮ್ ಪ್ಯಾಟ್ನರ್, ಅಂದರೆ ತಾವು ಕ್ವಶನ್ ಪೇಪರನ್ನು ಯಾವ ಮೀಡಿಯಮ್ದಲ್ಲಿ ಚಾಯ್ಸ್ ಮಾಡಬೇಕಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಇನ್ ಹಿಂದಿ, ಇಂಗ್ಲೀಷ್, ಹವೆವರ್ ಇನ್ ದ ಕೇಸ್ ಆಫ್ ದ ಲ್ಯಾಂಗ್ವೇಜ್ ಕಾಂಪಿಟೇಟಿವ್ ಟೆಸ್ಟಿಂಗ್ ಇನ್ ರೀಜ್ನಲ್ ಲ್ಯಾಂಗ್ವೇಜ್, ಅಂದರೆ ನೀವು ಯಾವ್ಯಾವ ಪ್ರಾದೇಶಿಕ ಭಾಷೆಯಲ್ಲಿ ಕೂಡ ನೀವು ಟೆಸ್ಟ್ಗಳನ್ನು ಬರಿಬೋದು. ಪಾರ್ಟ್ 6 ವಿಲ್ ಬಿ ಕ್ಯಾಂಡಿಡೇಟ್ಸ್ ಇನ್ ರೀಜ್ನಲ್ ಲ್ಯಾಂಗ್ವೇಜ್ ಆಫ್, ಅವರು ಪ್ರಾದೇಶಿಕ ಭಾಷೆಯಲ್ಲಿ ತಾವುಗಳು ಎಕ್ಸಾಮ್ ಬರಿಬೋದು ಅಂತಕ್ಕಂಥದ್ದು ಇಲ್ಲಿ ಹೇಳಿದರೆ. ಮೂರನೇದು ಎಕ್ಸಾಮ್ ಪ್ಯಾಟ್ನರ್ ಹೇಳಿದ್ದಾರೆ, ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾಟ್ನರು. ಇಲ್ಲಿ ನೋಡಿ ಪಾರ್ಟ್ ಎ ಟೆಸ್ಟ್ಗಳು, ಕಾಂಪೊನೆಂಟ್ ಆಫ್ ದ ಟೆಸ್ಟ್ಗಳು, ನಂಬರ್ ಆಫ್ ಕ್ವಶನ್ಸ್, ಟೋಟಲ್ ಮಾರ್ಕ್ಸ್, ಡ್ಯೂರೇಷನ್ ಆಫ್ ದ ಟೆಸ್ಟು. ಇಲ್ಲಿ ರೀಸನಿಂಗ್ ಆ್ಯಂಡ್ ನಂಬರಿಕಲ್ ಎಬಿಲಿಟಿ 10 ಕ್ವಶನ್ ಇರ್ತವೆ, 10 ಮಾರ್ಕ್ಸ್ ಇರುತ್ತೆ. ಜನರಲ್ ಅವೇರ್ನೆಸ್ 10 ಕ್ವಶನ್ 10 ಮಾರ್ಕ್ಸ್.
ಅದು ಅಕಾಡೆಮಿಕ್ ಆ್ಯಂಡ್ ರೆಸಿಡೆನ್ಷಿಯಲ್ ಎಸ್ಪೆಕ್ಟ್ ಡಿಟೈಲ್ ಸಿಲೆಬಸ್ ಆನ್ ದ ಎನಿ ಎಸ್ ಇ ಟಿ ವೆಬ್ಸೈಟ್ದಲ್ಲಿ ತಾವು ನೋಡ್ಕೊಳ್ರಿ. 30 ಕ್ವಶನ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆಗೆ ಪಾರ್ಟ್ 4ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಫೈನಾನ್ಷಿಯಲ್ ಡಿಟೇಲ್ ಅಂದರೆ ಆಡಳಿತಾತ್ಮಕವಾಗಿರ್ತಕ್ಕಂಥ ಹಣಕಾಸಿನ ಸಂಬಂಧಪಟ್ಟ ಅದ್ರ ಜೊತೆಗೆ ಅದ್ರ ಸಿಲೆಬಸ್ಸು ಕೂಡ ತಾವು ವೆಬ್ಸೈಟ್ದಲ್ಲಿ ನೋಡ್ಕೋಬೇಕಂತ 30 ಕ್ವಶನ್ಗಳು ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್, ಕಂಪ್ಯೂಟರ್ ಟೆಸ್ಟಿಂಗ್, ಜನರಲ್ ಇವುಗಳಿಗೆ ಮಿನಿಮಮ್ 10 ಮಾರ್ಕ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಟೋಟಲ್ 20 ಹೀಗೆ